Yeah, today we have a special patient here. She's one of the best patients I can say, and she's married for 23 years. Since 5 years, she's continuously trying with IUIs, IVF, and everything. And today, she's conceived with twins, and both the twins have got a cardiac activity. She had conceived before also, but both were like there was no cardiac activity in the babies. But now both the babies are fine, and she's very happy with the scan. So talk to her. ಮೇಡಮ್ ನನ್ಗೆ 23 ವರ್ಷ ಇದೆ ಮದುವೆ ಆಗಿ. ಇಷ್ಟು ವರ್ಷಕ್ಕೆ ಇವಾಗ ಕನ್ಫರ್ಮ್ ಆಗಿದೆ. ನನ್ನ 5 ವರ್ಷದಿಂದ ಪ್ರಯತ್ನ ಪಡದೆ ಬಂದಿದ್ದಕ್ಕೂ ನನಗೆ ಇವಾಗ ಸಾರ್ಥಕ ಆಯಿತು. ನನ್ ಜೀವನ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ. ದಯವಿಟ್ಟು ನಂತರ ಯಾರು ಹೇಳಿದ್ರು ಮಕ್ಳಿಲ್ದಾರ ಬನ್ನಿ. ಆದರೆ ನಮ್ಮ ಡಾಕ್ಟರ್ ಥರ ನಂಗೆ ಬೇರೆ ಡಾಕ್ಟರ್ ಸಿಗೋದು ಡೌಟ್ ಇದೆ. ದಯವಿಟ್ಟು ಇಲ್ಲಿ ಬನ್ನಿ. ನನಗಂತೂ ತುಂಬ ಖುಷಿಯಾಗಿದೆ. 23 ವರ್ಷಕ್ಕೆ ನನಗೆ ಇವಾಗ ಕನ್ಫರ್ಮ್ ಆಗಿದೆ. 5 ವರ್ಷದಿಂದ ಬಂದಿದ್ದಕ್ಕೂ ನಾನು ಇವತ್ತು ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀನಿ ಮೇಡಮ್ ಅವರೇ. ನಂಗೆ ತುಂಬ ಖುಷಿ ಆಯ್ತು. ನಂಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ಅವರೇ. ನಮ್ಮನ್ನ ನಂಬಿದ್ದಕ್ಕೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ. ಎನಿವೆ ಇವತ್ತು ನನಗೂ ತುಂಬಾ ಖುಷಿಯಾಗಿದೆ ನಿಮ್ ಜೊತೆ. ಇಲ್ಲ ಮೇಡಮ್, ನನಗೆ ತುಂಬ ಖುಷಿಯಾಗಿದೆ. ನಂಗೆ ಹೇಳಕ್ಕಾದಷ್ಟು ಸಂತೋಷ, ಖುಷಿ ಎರಡೂ ಇದೆ ಮೇಡಮ್ ಅವರೇ. ನಂಗೆ ಅರ್ಥ ಆಗತ್ತಪ್ಪ, ನಿಮ್ ನೋವೆಲ್ಲ ನೋಡಿದೀನಿ ನಾನು, ನಿಮ್ ಖುಷಿನೂ ನೋಡ್ತಾ ಇದ್ದೀನಿ. ಸೊ ನನ್ಗ ಆ ತೃಪ್ತಿ ಇದೆ. ಮೇಡಮ್ ನನ್ಗೆ ನೀವು ಕನ್ಫರ್ಮ್ ಆಗಿದೆ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ. ಸ್ಕ್ಯಾನ್ 2 ಸತಿ 3 ಸತಿ ಸ್ಕ್ಯಾನ್ ಮಾಡಿಸಿದ್ರು ಹಾರ್ಟ್ ಬೀಟ್ ಬಂದಿದೆ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ. ಇದೇನೇನೋ ಇದೆ ಬಿಡು ಇಷ್ಟೇ ಅನ್ಕೊಂಡೆ. ಲಾಸ್ಟ್ ಇವತ್ತು ನನ್ ಕೇಳಿಸ್ಕೊಂಡು ಹಾರ್ಟ್ ಬೀಟ್ ಕೇಳಿಸ್ಕೊಂಡ್ಮೇಲೆ ನಂಗೆ ತುಂಬಾನೇ ಖುಷಿ ಆಯ್ತು. She's an inspiration for everybody, I can say. ಹೌದು. ನಂತರ ಎಲ್ಲ ಅಂದವ್ರಿಗೆ ತಾಳ್ಮೆ ಕಳ್ಕೊಂಬೇಡಿ. 1 ಸತಿ 2 ಸತಿ ಫೇಲ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸುಮ್ಮನೆ ಇರಬೇಡಿ, ಮತ್ತೆ ಪ್ರಯತ್ನ ಪಡಿ. ಹಾಗೆ ಆಗುತ್ತೆ. ಆದ್ರೆ ನಂಬಿಕೆ ಇಡಿ ಅಷ್ಟೇ. ಡಾಕ್ಟರ್ ಮೇಲೆ ನಂಬಿಕೆ ಇಟ್ರೆ ಹಾಗೆ ಆಗುತ್ತೆ ಅನ್ನೋದು ನಂಬಿಕೆ ನನ್ನಲ್ಲೇ ಐತೆ. ನಿಮ್ಗೂ ಅದಿದ್ರೆ ಸಾಕು ಅಷ್ಟೇ ನಾನು ಕೇಳೋದು. ಏನ್ ಮೇಡವ್ರೆ, ನನ್ ಕಾಯ್ದಿದ್ದಕ್ಕೂ ಆಗಿದೆ. ನನ್ ಖುಷಿ ಇದೆ. ಹಂಗೆ ಚೆನ್ನಾಗಿ ಡೆಲಿವರಿ ಆದ್ರೆ ಆಯ್ತು. ಸದ್ಯ ಮೇಡಮ್ ನನ್ ಬಸ್ರಿನೇ ಆಗಲ್ಲ, ಪ್ರೆಗ್ನೆಂಟೇ ಆಗಲ್ಲ ಅನ್ನೋ ಟೈಮಲ್ಲಿ ನಾನು ಅಟ್ಲೀಸ್ಟ್ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದೊಂದೇ ಖುಷಿ ನನ್ಗೆ. ನಾನು ಬಂಜೆ ಅಲ್ಲ ಅನ್ನೋದೊಂದು ಗೊತ್ತಾಯ್ತಲ್ವಾ, ಅದೇ ನನ್ ಖುಷಿ. ಹೆಣ್ಮಕ್ಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಎಷ್ಟು ನೋವು ಅನ್ಭವಿಸಿರ್ತಾರೆ ಬೇರೆಯವ್ರ ಕಡೆಯಿಂದ. ಅಂದ್ರೆ ನ್ಯೂಸ್ ಸಿಕ್ಕಿದಾಗ ಯಾರಿಗೂ ಮಕ್ಳಿಲ್ಲ ಅಂತ ಯಾರು ಕೇಳೋದಿಲ್ಲ, ಆದ್ರೆ ನಮ್ಗೆ ಇಲ್ಲ ಅಂತ ಹೇಳ್ತಿರ್ತಾರೆ. ಹೌದೌದು. ಅದ್ ಅನ್ಭವಿಸಿದೀನಿ. ಇವಾಗ ನನ್ ತಾಯಿ ಅನ್ನೋ ಆಗಿದೆಯಲ್ವಾ, ಅದು ಖುಷಿ ಇನ್ನೇನಿಲ್ಲ ಮೇಡಮ್ ಅವ್ರೆ. ಆಲ್ ದಿ ಬೆಸ್ಟ್ ಫಾರ್ ಹರ್ ಪ್ರೆಗ್ನೆನ್ಸಿ. ಹೌದು ಸರ್.